ದೇವಾಲಯಗಳ ನಗರಿ ಉಡುಪಿ ಜಿಲ್ಲೆಯಲ್ಲಿ ನವರಾತ್ರಿ ಉತ್ಸವವನ್ನು ವೈಭವದಿಂದ ಆಚರಿಸಲಾಗುತ್ತಿದೆ. ಹಬ್ಬದ ಮೆರುಗು ಮನೆ ಮನೆಗಳಲ್ಲಿ ಕಾಣುತ್ತಿದ್ದು, ಮೈಸೂರು ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ನವರಾತ್ರಿ ಬೊಂಬೆಗಳ ಪ್ರದರ್ಶನ ಉಡುಪಿಯಲ್ಲೂ ಏರ್ಪಡಿಸಲಾಗಿದೆ. ಬೆಂಗಳೂರಿನ ರವೀಂದ್ರ ದಂಪತಿ ಉಡುಪಿಯ ತಮ್ಮ ನಿವಾಸದಲ್ಲಿ ಕಳೆದ 8 ವರ್ಷಗಳಿಂದ ದಸರಾ ಬೊಂಬೆಗಳ ಪ್ರದರ್ಶನ ಹಮ್ಮಿಕೊಳ್ಳುವ ಮೂಲಕ ಕರಾವಳಿ ಮತ್ತು ಮೈಸೂರು ಭಾಗದ ದಸರಾಗೆ ಮತ್ತಷ್ಟು ಮೆರುಗು ನೀಡಿದ್ದಾರೆ. ದಸರಾ ಬೊಂಬೆ ಪ್ರದರ್ಶನದಲ್ಲಿ ಮೈಸೂರು ಅರಮನೆ, ಜಂಬೂ ಸವಾರಿ, ವಿಶ್ವರೂಪ, ಅಯೋಧ್ಯೆಯ ಶ್ರೀರಾಮ, ಘಟೋದ್ಗಜ, ನರಸಿಂಹ ಅವತಾರ, ಶ್ರೀನಿವಾಸ ಕಲ್ಯಾಣ, ಹಳ್ಳಿಯ ದೃಶ್ಯ, ಮೀನಾಕ್ಷಿ ಉತ್ಸವ ಹೀಗೆ ಹಲವಾರು ಪೌರಾಣಿಕ ಕಥೆಗಳ ಬೊಂಬೆ ಪ್ರದರ್ಶನ ಗಮನ ಸೆಳೆದಿದೆ. ರವೀಂದ್ರ ಪತ್ನಿ ಶುಭ ಗಳಿಂದ ದಸರಾ ಬೊಂಬೆ ಪ್ರದರ್ಶನ ಏರ್ಪಡಿಸಲಾಗುತ್ತಿದೆ. ಈ ಬಾರಿ ಹೊಸದಾಗಿ ಜಂಬೂ ಸವಾರಿ ಸೇರಿದಂತೆ ಹಲವು ಬೊಂಬೆ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಂಬೂ ಸವಾರಿದು ಈ ಸತಿ ಇದನ್ನ ಹೊಸದಾಗಿ ಸೇರಿಸ್ಕೊಂಡಿದೆ. ಮತ್ತೆ ಒಂದು ಲಕ್ಷ್ಮೀನಾರಾಯಣ ಇದು, ಮತ್ತೆ ಶ್ರೀನಿವಾಸ ದೇವರು, ಗರುಡ ದೇವರು, ಅದು ಒಂದು ಹೊಸದು, ವಿಶ್ವರೂಪ. ಜನ ತುಂಬಾ ಖುಷಿ ಪಡ್ತಾರೆ, ತುಂಬಾ ಜನ ಬರ್ತಾರೆ ನೋಡಕ್ಕೆ. ಈಗ ಶನಿವಾರ ಭಾನುವಾರ ಇರೋದ್ರಿಂದ ಇವತ್ತು ನಾಳೆ ಪೂರ್ತಿ ಜನ ಇರ್ತಾರೆ. ದಸರಾ ಡಾಕ್ಟರ್ ಲಕ್ಷ್ಮಿ, ದಸರಾ ಹಬ್ಬ ಎಂದರೆ ಬೊಂಬೆಗಳ ಪ್ರದರ್ಶನ. 9 ದಿನಗಳ ಕಾಲ ಗೊಂಬೆಗಳ ವಿವಿಧ ಪ್ರದರ್ಶನವನ್ನು ಹಮ್ಮಿಕೊಳ್ಳುವ ಮೂಲಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಬೇರೆ ಬೇರೆ ತರಹದ್ದು ಥೀಮ್ಸ್ ತಗೊಂಡು ಗೊಂಬೆಗಳನ್ನ ಇಟ್ಟು 9 ದಿನ ನವರಾತ್ರಿ ಅಂತ ಏನು ಹೇಳ್ತೀವಿ, 9 ದಿನನೂ ಆ ಗೊಂಬೆಗಳನ್ನು ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡತಕ್ಕಂತಹ ಪದ್ಧತಿಗಳಿದೆ. ಆ್ಯಕ್ಚುಲಿ ಇದು ಬಂದು ಮೈಸೂರು ಕಡೆ ಹೆಚ್ಚು, ಮೈಸೂರು ಬೆಂಗಳೂರು ಕಡೆ ಈ ಪದ್ಧತಿ ವಿಶೇಷವಾದದ್ದು ಪದ್ಧತಿ. ಆ್ಯಕ್ಚುಲಿ ಸ್ಥಳೀಯರಾದ ಶಾಂತ, ವಿಭಿನ್ನ ಮಾದರಿಯ ಗೊಂಬೆಗಳ ಪ್ರದರ್ಶನ ಗಮನ ಸೆಳೆದಿದೆ ಎಂದರು. ನಾನು ಬರ್ತೀನಿ, ಪ್ರತಿ ವರ್ಷ ಒಂದೊಂದು ಪರಿಕಲ್ಪನೆಯಲ್ಲಿ ಅವರು ಅದನ್ನು ಕೂಡಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ ಅದು ನೋಡಲಿಕ್ಕೆ. ಅವ್ರ ಹತ್ರವೇ ಕೇಳ್ತೀನಿ ನಾನು, ಇದು ಹೇಗೆ, ಇದು ಏನು ಅಂತ. ಅಂದರೆ ನಾನು ಉಡುಪಿಯವಳು, ನನಗೆ ನಮ್ಮಲ್ಲಿ ಈ ಥರ ಎಲ್ಲ ಬೊಂಬೆ ಕೂರಿಸುವ ಕ್ರಮ ಇಲ್ಲ. ಆದ್ದರಿಂದ ನಾನು ಅವರ ಹತ್ರವೇ ತಿಳಿಬೇಕು.